forever on fire. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿಧಿವಶರಾದಂಥ ಬೆನ್ನಲ್ಲೇ 7 ದಿನಗಳ ಕಾಲ ಶೋಕಾಚರಣೆಯನ್ನು ನಡೆಸೋದಕ್ಕೆ ಈಗ ಆಲ್ರೆಡಿ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಇವತ್ತು ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ ಮತ್ತು ನಮ್ಮ ರಾಜ್ಯದ ಸೇರಿದಂತೆ ಬೇರೆ ಬೇರೆ ಭಾಗದ ಅನೇಕ ಗಣ್ಯರು, ಅನೇಕ ನಾಯಕರು ಇವತ್ತು ಅಂತಿಮ ನಮನವನ್ನು ಸಲ್ಲಿಸೋದ ನಿಟ್ಟಿನಲ್ಲಿ ದೆಹಲಿಯತ್ತ ಮುಖ ಮಾಡಿದ್ದಾರೆ. ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯನವರು, DCM DK ಶಿವಕುಮಾರ್, ಹಾಗೆಯೇ ಪಕ್ಷ ನಾಯಕ ಅಶೋಕ್ ಸೇರಿದಂತೆ ಅನೇಕ ನಾಯಕರುಗಳು ಸಂತಾಪವನ್ನು ಸೂಚಿಸಿದ್ದಾರೆ. ಯಾಕಂದರೆ ಇವರು ಕಿರಿಯ ರಾಜಕಾರಣಿಗಳಿಗೂ ಕೂಡ ಮಾರ್ಗದರ್ಶಕರಾಗಿದ್ದರು, ಅನೇಕ ರೀತಿಯಾದಂಥ ಸೇವೆಯನ್ನು ಸಲ್ಲಿಸಿದರು. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗ್ಯ ಆಗ್ತಿರಲಿಲ್ಲ, 92 ವರ್ಷ ಇವರಿಗೆ. ಸೊ ಈ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವರ ಆರೋಗ್ಯದಲ್ಲಿ ಏರುಪೇರು ಆಗಿತ್ತು, ವಯೋಸಹಜ ಕಾಯಿಲೆಗಳು ಅವರನ್ನು ಕಾಣಿಸ್ಕೊಂಡಿತ್ತು. ಸೊ ಇಂಥ ಸಂದರ್ಭದಲ್ಲೂ ಕೆಲವೊಮ್ಮೆ ಆರ್ಥಿಕ ವಿಚಾರ ಬಂದಾಗ ಮನಮೋಹನ್ ಸಿಂಗ್ ಅವರನ್ನು ನೆನಪಿಸಿಕೊಂಡವರೇ ಅಪಾರ. ಮನಮೋಹನ್ ಸಿಂಗ್ ಇದ್ದಿದ್ರೆ, ಮನಮೋಹನ್ ಸಿಂಗ್ ಅವರು ಇವತ್ತು ಯಾವುದಾದ್ರೂ ಒಂದು ರೀತಿಯಾದಂಥ ಮಾರ್ಗದರ್ಶನವನ್ನು ನೀಡುವಂಥ ಒಂದು ಅವಕಾಶ ಸಿಕ್ಕಿದ್ರೆ ಅಂತ ಯೋಚಿಸಿದವರೇ ಹೆಚ್ಚು. ಇಂಥ ಮನಮೋಹನ್ ಸಿಂಗ್ ಇವತ್ತು ಇಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ದುಃಖ, ಎಲ್ಲ ಕಡೆಯಲ್ಲೂ ಕೂಡ ಸಂತಾಪ ಸೂಚಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ನೋಡಿ, ಪ್ರಧಾನಿಯಾಗಿಯೂ ಕೂಡ ಸಿಂಗ್ ಅವರ ಸಾಧನೆ ಅಪಾರವಾದಂತು. ಎಲ್ರಿಗೂ ಮಾದರಿಯಾಗುವಂಥ ಅನೇಕ ರೀತಿಯಾದಂಥ ಕಾರ್ಯಯೋಜನೆಗಳನ್ನು ಜಾರಿಗೆ ತಂದರು. 2005ರಲ್ಲಿ ಮಾರಾಟ ತೆರಿಗೆ ಬದಲಾಗಿ ಮೌಲ್ಯಾಧಾರಿತ ತೆರಿಗೆಯನ್ನು ಪರಿಚಯ ಮಾಡ್ತಾರೆ. 2007ರಲ್ಲಿ ಭಾರತ ಅತಿ ಹೆಚ್ಚು GDP 8-9% ಗುರಿಯನ್ನು ಸಾಧಿಸಿತ್ತು. 2005ರಲ್ಲಿ ಮಹತ್ವದ ನರೇಗಾ ಯೋಜನೆ ಜಾರಿಗೆ ತರ್ತಾರೆ. 2005ರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ ಜಾರಿ ಮಾಡ್ತಾರೆ. UPA 1ರ ಅವಧಿಯಲ್ಲಿ ದೇಶದಾದ್ಯಂತ 8 IIT ಸ್ಥಾಪನೆ ಮಾಡ್ತಾರೆ. ಸರ್ವ ಶಿಕ್ಷಣ ಅಭಿಯಾನ ಆರಂಭ, ಅನಕ್ಷರತೆ ಹೋಗಲಾಡಿಸೋಕೆ ಕ್ರಮ, ಗ್ರಾಮೀಣ ಶಾಲೆಗಳಲ್ಲಿ ಮಿಡ್ ಡೇ ಮೀಲ್ಸ್ ಕಾರ್ಯಕ್ರಮ ಶುರು ಮಾಡ್ತಾರೆ. 2008ರಲ್ಲಿ US ಜೊತೆ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕುವಲ್ಲಿ ಇವರ ಪಾತ್ರ ಪ್ರಮುಖವಾದದ್ದು. 2010ರ ಸಿಂಗ್ ಸರ್ಕಾರದಿಂದ ಏಪ್ರಿಲ್ 1ರಂದು RTE ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ. ಇದಿಷ್ಟೇ ಅಲ್ಲ, ಭಾರತದ ನಿವಾಸಿಗಳಿಗೆ ವಿಶಿಷ್ಟ ಗುರುತನ್ನು ಒದಗಿಸೋಕೆ, ವಿವಿಧ ಸೇವೆಗಳಿಗೆ ಪ್ರವೇಶವನ್ನು ಒದಗಿಸೋಕೆ ಆಧಾರ್ ಯೋಜನೆಯನ್ನು ಇವರ ಅವಧಿಯಲ್ಲೇ ಆರಂಭಿಸಲಾಗಿತ್ತು. ನೇರ ಲಾಭ ವರ್ಗಾವಣೆ ವ್ಯವಸ್ಥೆಯನ್ನು ಇವರ ಅವಧಿಯಲ್ಲೇ ಜಾರಿಗೆ ತಂದಿದ್ದು. ಹೀಗೆ ಹಲವು ಜನಪ್ರಿಯ ಯೋಜನೆಗಳಿಗೆ ಇವರು ಕಾರಣರಾಗಿದ್ದರು. ಪೋಲಿಯೋ ಮುಕ್ತ ಭಾರತದ ರೂವಾರಿ ಮನಮೋಹನ್ ಸಿಂಗ್. ಚಂದ್ರಯಾನ, ಮಂಗಳಯಾನಕ್ಕೂ ಕೂಡ ಆಧಾರವಾಗಿದ್ದರು. RBI ಗವರ್ನರ್, ಅರ್ಥಶಾಸ್ತ್ರಜ್ಞ, ವಿತ್ತ ಸಚಿವ, ಪ್ರಧಾನಿಯಾಗಿ ಸಿಂಗ್ ಅವರ ಕೊಡುಗೆ ಈ ದೇಶಕ್ಕೆ ಅನನ್ಯ. UPA ಸರ್ಕಾರದ ಅವಧಿಯಲ್ಲಿ 2 ಬಾರಿ ಪ್ರಧಾನಿಯಾಗಿದ್ದರು. ಕಳೆದ ಏಪ್ರಿಲ್ನಲ್ಲಿ ಅವರು ರಾಜ್ಯಸಭಾ ಸದಸ್ಯರಾಗಿ ನಿವೃತ್ತಿಯನ್ನು ಹೊಂದಿದ್ರು. ಭವ್ಯ ಭಾರತದ, ಸದೃಢ ಭಾರತಕ್ಕೆ ಬಲಶಾಲಿಯಾದ ಬುನಾದಿ ಹಾಕಿದಂಥ ಹೆಗ್ಗಳಿಕೆ ಮನಮೋಹನ್ ಸಿಂಗ್ ಅವರದ್ದು. ಮನಮೋಹನ್ ಸಿಂಗ್ ಅವರನ್ನು ಮರೆತರು ಭವ್ಯ ಭಾರತಕ್ಕಾಗಿ ಅವರು ಹಾಕಿಕೊಟ್ಟ ಯೋಜನೆಯನ್ನು ಎಂದಿಗೂ ಕೂಡ ಮರೆಯಬಾರದು. ಅಪಾರ ರೀತಿಯಾದಂಥ ಸಾಧನೆಯನ್ನು ಮಾಡಿದಂಥ ಹೆಗ್ಗಳಿಕೆ ಕೂಡ ಅವರಿಗೆ ಸಲ್ಲತ್ತೆ. ಈಗಾಗಲೇ ಅನೇಕ ಗಣ್ಯರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಇವತ್ತು ಸರ್ಕಾರಿ ರಜೆಯನ್ನು ಕೂಡ ಘೋಷಿಸಲಾಗಿದೆ. 7 ದಿನಗಳ ಕಾಲ ಶೋಕಾಚರಣೆಯನ್ನು ಮಾಡಲಾಗತ್ತೆ. ನಾಳಿನ ಎಲ್ಲ ಕೇಂದ್ರ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ರದ್ದು ಮಾಡಲಾಗಿದೆ. ಗಣ್ಯರ ನಿಧನಕ್ಕೆ ಎಲ್ಲರೂ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಇವತ್ತಿನಿಂದ 7 ದಿನಗಳ ಕಾಲ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ನೆರವೇರುವುದಿಲ್ಲ. ಇವತ್ತು ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಲಾಗುತ್ತೆ. ಭಾರತದ ಮಾಜಿ ಪ್ರಧಾನಿ, ಅರ್ಥಶಾಸ್ತ್ರಜ್ಞ, ಹಿರಿಯ ಕಾಂಗ್ರೆಸ್ ನಾಯಕ ಮನಮೋಹನ್ ಸಿಂಗ್ ಅವರು ದೆಹಲಿಯಲ್ಲಿ ನಿನ್ನೆ ರಾತ್ರಿ ವಿಧಿವಶರಾಗಿದ್ದಾರೆ. ಅವರ ನಿಧನ ಹಿನ್ನೆಲೆ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ 7 ದಿನಗಳ ಕಾಲ ಶೋಕಾಚರಣೆ ಮತ್ತು ಇವತ್ತು ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಬೆಳಗಾವಿಯಲ್ಲಿ ನಡೀತಾ ಇದ್ದಂಥ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವದ ಎಲ್ಲ ಕಾರ್ಯಕ್ರಮಗಳನ್ನು ಈಗಾಗಲೇ ರದ್ದು ಮಾಡಲಾಗಿದೆ. ಇತ್ತ ಕಾರ್ಯಕ್ರಮ ರದ್ದು ಮಾಡ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, KC ವೇಣುಗೋಪಾಲ್ ಸೇರಿದಂತೆ ಇತರರು ಬೆಳಗಾವಿಯಿಂದ ದೆಹಲಿಗೆ ತೆರಳಿದ್ದಾರೆ. ಇನ್ನು ಮನಮೋಹನ್ ಸಿಂಗ್ ಅವರಿಗೆ ದೇಶದ ಹಿತವೇ ಮುಖ್ಯವಾಗಿತ್ತು. ಅನೇಕ ಗಣ್ಯರು ಈ ವಿಚಾರದಲ್ಲಿ ಸಂತಾಪವನ್ನು ಸೂಚಿಸುವಂಥ ಸಂದರ್ಭದಲ್ಲಿ ಅವರು ಕಂಡಂತೆ ಮನಮೋಹನ್ ಸಿಂಗ್ ಯಾವ ರೀತಿಯಾಗಿ ಯಾವೆಲ್ಲ ಕಾರ್ಯಗಳನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ.
ಎಚ್.ಸಿ. ಮಹದೇವಪ್ಪ, ಸಚಿವ ಮುನಿಯಪ್ಪ ಸೇರಿದಂತೆ ಹಾಗೆಯೇ ಗೃಹ ಸಚಿವ ಪರಮೇಶ್ವರ್, ಆರ್ ಅಶೋಕ್ ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಈ ಸಂದರ್ಭದಲ್ಲಿ ಸಂತಾಪ ಸೂಚಿಸಿದ್ದಾರೆ. ಅಲ್ಲದೆ ಅಗಲಿದ ಮಾಜಿ ಪ್ರಧಾನಿಗೆ ಗೌರವ ಶ್ರದ್ಧಾಂಜಲಿಯನ್ನು ಕೂಡ ಸಲ್ಲಿಸಲಾಗ್ತಾ ಇದೆ. ಕಪ್ಪು ಪಟ್ಟಿಯನ್ನು ಧರಿಸಿ ಅಖಾಡಕ್ಕಿಳಿದಿದೆ ಟೀಮ್ ಇಂಡಿಯಾ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೆಲ್ಬೋರ್ನ್ನಲ್ಲಿ ನಡೀತಾ ಇರುವಂಥ ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯದ 2ನೇ ದಿನದ ಆಟ ಪ್ರಾರಂಭವಾಗಿತ್ತು. ಮೊದಲ ದಿನ ಆಸ್ಟ್ರೇಲಿಯಾ 6 ವಿಕೆಟ್ 311 ರನ್ನನ್ನು ಗಳಿಸಿತ್ತು. ಈಗ ಭಾರತ ತಂಡವು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಗೌರವ ಸಲ್ಲಿಸೋಕೆ ಕಪ್ಪು ಪಟ್ಟಿಯನ್ನು ಧರಿಸಿ ಕಣಕ್ಕಿಳಿದಿದೆ. ಅವರ ನಿಧನಕ್ಕೆ ಹಲವು ಮಾಜಿ ಕ್ರಿಕೆಟಿಗರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. 92 ವರ್ಷದ ಮನಮೋಹನ್ ಸಿಂಗ್ ಅವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ದಿಢೀರಂತ ನಿನ್ನೆ ರಾತ್ರಿ ಪ್ರಜ್ಞಾಹೀನರಾಗಿದ್ದಾರೆ. ಅವರನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿ ಆಗದೆ ಕೊನೆಯುಸಿರೆಳೆದಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಮನಮೋಹನ್ ಸಿಂಗ್ ಅವರ ಅಪಾರವಾದಂಥ ಸಾಧನೆಗಳನ್ನು ನೆನಪಿಸಿಕೊಳ್ಳೋದನ್ನು ಹೊರತುಪಡಿಸಿ ಇನ್ನೇನು ಮಾಡೋದಕ್ಕೆ ಸಾಧ್ಯ? ನೋಡಿ, ಭಾರತದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಅನೇಕ ರೀತಿಯಾದಂಥ ಸಾಧನೆಗಳನ್ನು, ಕೊಡುಗೆಗಳನ್ನು ಮಾಡಿದವರು. ಅರ್ಥಶಾಸ್ತ್ರಜ್ಞರ ಪಟ್ಟಿಯಲ್ಲಿ ಮನಮೋಹನ್ ಸಿಂಗ್ ಅವರ ಹೆಸರು ಗೌರವದಿಂದ ತೆಗೆದುಕೊಳ್ಳಲಾಗಿದೆ. ಅವರು ಇಲ್ಲದೆ ಇದ್ದಿದ್ರೆ 1991-92ರಲ್ಲಿ ಭಾರತ ಆರ್ಥಿಕವಾಗಿ ಕುಗ್ತಾ ಇತ್ತು ಅಂತ ಅನೇಕರು ಹೇಳ್ತಾರೆ. ಅವರು ಆಗಿನ ಪ್ರಧಾನಿ ನರಸಿಂಹರಾವ್ ಅವರೊಂದಿಗೆ ಭಾರತದ ಆರ್ಥಿಕ ದಿಕ್ಕನ್ನು ಬದಲಾಯಿಸಿದರು. 1991ರ ವರ್ಷವು ಭಾರತದ ಆರ್ಥಿಕ ಇತಿಹಾಸದಲ್ಲಿ ಒಂದು ಪ್ರಮುಖ ತಿರುವು ಅಂತ ಸಾಬೀತಾಯಿತು. ಈ ವರ್ಷ ಅಂದಿನ ಪ್ರಧಾನಿ ಪಿ.ವಿ. ನರಸಿಂಹರಾವ್ ಮತ್ತು ಹಣಕಾಸು ಸಚಿವ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಂದಿನ ಆರ್ಥಿಕ ಬಿಕ್ಕಟ್ಟನ್ನು ನಿವಾರಿಸೋಕೆ ಸಹಾಯ ಮಾಡಿದ ನೀತಿಗಳನ್ನು ಪರಿಚಯಿಸಿದರು. ಈ ಮೂಲಕ ಭಾರತವನ್ನು ಉನ್ನತ ಅಭಿವೃದ್ಧಿಯ ಹಾದಿಯಲ್ಲಿ ಕೊಂಡೊಯ್ದರು. 1991ರಲ್ಲಿ ಭಾರತ ಕಳವಳವನ್ನು ವ್ಯಕ್ತಪಡಿಸುವಂಥ ಒಂದು ಆರ್ಥಿಕ ಬಿಕ್ಕಟ್ಟಿನಲ್ಲಿ ಇತ್ತು. ಇನ್ನು ಕೊಲ್ಲಿ ಯುದ್ಧದಿಂದಾಗಿ ತೈಲ ಬೆಲೆಗಳು ಗಗನಕ್ಕೇರಿದ್ವು ಮತ್ತು ವಿದೇಶದಲ್ಲಿ ಕೆಲಸ ಮಾಡುವ ಭಾರತೀಯರಿಂದ ಬರುವ ಹಣದ ಪ್ರಮಾಣವೂ ಕೂಡ ಕಡಿಮೆಯಾಗಿತ್ತು. ಭಾರತದ $6 ಶತಕೋಟಿ ಫಾರೆಕ್ಸ್ ಮೀಸಲನ್ನು ಉಳಿಸಿಕೊಂಡಿತ್ತು. ಇದು ಕೇವಲ 2 ವಾರಗಳ ಆಮದುಗಳಿಗೆ ಸಾಕಾಗ್ತಾ ಇತ್ತು. ಈ ಎಲ್ಲ ಸಂದರ್ಭದಲ್ಲಿಯೂ ರೂಪಾಯಿಯ ಅಪಮೌಲ್ಯ ಏನು ಎದುರಾಗಿತ್ತು. ಈ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ತೆಗೆದುಕೊಂಡ ಕೆಲವೊಂದಷ್ಟು ಕ್ರಮಗಳು ಇವತ್ತಿಗೂ ನಮ್ಮೆಲ್ಲರಿಗೂ ಮಾದರಿ. ಜುಲೈ 1991ರಲ್ಲಿ ರೂಪಾಯಿಯನ್ನು 2 ಹಂತಗಳಲ್ಲಿ ಒಟ್ಟು 20% ಅಪಮೌಲ್ಯಗೊಳಿಸಲಾಯಿತು. ಭಾರತೀಯ ರಫ್ತುಗಳನ್ನು ಸ್ಪರ್ಧಾತ್ಮಕಗೊಳಿಸುವುದು ಇದರ ಉದ್ದೇಶ ಆಗಿತ್ತು. ಈ ಸಂದರ್ಭದಲ್ಲಿ ಚಿನ್ನ ಒತ್ತೆ ಇಡುವುದು, ವಿದೇಶಿ ವಿನಿಮಯ ಸಂಗ್ರಹವನ್ನು ಹೆಚ್ಚಿಸೋಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತದ ಚಿನ್ನವನ್ನು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಇತರ ಸಂಸ್ಥೆಗಳೊಂದಿಗೆ ಒತ್ತೆ ಇಟ್ಟಿತ್ತು. ಈ ಕ್ರಮದ ಮೂಲಕ ಸರಿಸುಮಾರು 600 ಮಿಲಿಯನ್ ಅನ್ನು ಸಂಗ್ರಹಿಸಲಾಗಿದೆ. ನೋಡಿ, ಆರ್ಥಿಕ ಸುಧಾರಣೆಗಳಲ್ಲೂ ಕೂಡ ಅಪಾರ ರೀತಿಯಾದಂಥ ಸಾಧನೆಗಳನ್ನು ಮಾಡಲಾಯಿತು. ವ್ಯಾಪಾರ ನೀತಿಯನ್ನು ಬದಲಾವಣೆ ಮಾಡಲಾಯಿತು. ರಫ್ತುಗಳನ್ನು ಉತ್ತೇಜಿಸೋಕೆ ಮತ್ತು ಆಮದುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡೋಕೆ ಪರವಾನಗಿ ಪ್ರಕ್ರಿಯೆಯನ್ನು ಸರಳಗೊಳಿಸಲಾಗಿದೆ. ಖಾಸಗಿ ಕಂಪನಿಗೆ ಆಮದು ಮಾಡಿಕೊಳ್ಳುವ ಸ್ವಾತಂತ್ರ್ಯವನ್ನು ನೀಡಲಾಯಿತು. ಇನ್ನು ಕೈಗಾರಿಕಾ ನೀತಿಯ ಉದಾರೀಕರಣ, ಪರವಾನಗಿ ರಾಜ್ ಅನ್ನು ರದ್ದುಗೊಳಿಸಲಾಯಿತು ಮತ್ತು ಸಾರ್ವಜನಿಕ ವಲಯದ ಏಕಸ್ವಾಮ್ಯ ನೀತಿಯನ್ನು ಬದಲಾಯಿಸಲಾಯಿತು. ವಿದೇಶಿ ಹೂಡಿಕೆಯ ಮಿತಿಯನ್ನು 40%ರಿಂದ 51%ಗೆ ಹೆಚ್ಚಿಸಲಾಯಿತು. ಹಣಕಾಸಿನ ಸುಧಾರಣೆಯಲ್ಲೂ ಕೂಡ ಗಮನಾರ್ಹ ಬದಲಾವಣೆ. ಸಬ್ಸಿಡಿ ಕಡಿತ ಮತ್ತು ತೆರಿಗೆ ಸುಧಾರಣೆಗಳ ಮೂಲಕ ವಿತ್ತೀಯ ಕೊರತೆಯನ್ನು ಕಡಿಮೆ ಮಾಡೋಕ್ಕೆ ಪ್ರಯತ್ನಗಳನ್ನು ಮಾಡಲಾಯಿತು. ಪೆಟ್ರೋಲು, LPG ಮತ್ತು ಸಕ್ಕರೆ ಮೇಲಿನ ಸಬ್ಸಿಡಿಯನ್ನು ತೆಗೆದುಹಾಕಲಾಯಿತು. ಇನ್ನು 1991-92ರ ಬಜೆಟ್ ಮತ್ತು ಹೊಸ ದಿಕ್ಕು, ಇದರಲ್ಲೂ ಕೂಡ ಮೈಲಿಗಲ್ಲನ್ನು ಸಾಧಿಸಿದಂಥ ಹೆಗ್ಗಳಿಕೆ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲತ್ತೆ. 24 ಜುಲೈ 1991ರಂದು ಮಂಡಿಸಿದಂಥ ಬಜೆಟ್ನಲ್ಲಿ ಆರ್ಥಿಕ ಸುಧಾರಣೆಗಳನ್ನು ವೇಗಗೊಳಿಸಲಾಯಿತು. ಬಜೆಟ್ನಲ್ಲಿ ಕಾರ್ಪೊರೇಟ್ ತೆರಿಗೆಯನ್ನು ಹೆಚ್ಚಿಸಲಾಯಿತು ಮತ್ತು ಮೂಲದಲ್ಲಿ ತೆರಿಗೆ ಕಡಿತವನ್ನು TDS ಪರಿಚಯಿಸಲಾಯಿತು. ಜೊತೆಗೆ ಮ್ಯೂಚುವಲ್ ಫಂಡ್ಗಳಲ್ಲಿ ಖಾಸಗಿ ವಲಯದ ಭಾಗವಹಿಸುವಿಕೆಗೆ ಅವಕಾಶವನ್ನು ನೀಡಲಾಯಿತು. ಈ ಸುಧಾರಣೆಗಳು ಭಾರತದಲ್ಲಿ ವಿದೇಶಿ ಹೂಡಿಕೆಗೆ ಬಾಗಿಲು ತೆರೆಯಿತು. ಅನೇಕ ಸಾರ್ವಜನಿಕ ವಲಯದ ಕೈಗಾರಿಕೆಯನ್ನು ಖಾಸಗಿ ವಲಯಕ್ಕೆ ತೆರೆಯಲಾಯಿತು
ಮತ್ತು ಜಾಗತಿಕ ವ್ಯಾಪಾರದಲ್ಲಿ ತನ್ನ ಸ್ಥಾನವನ್ನು ಪಡೆಯೋಕೆ ಭಾರತಕ್ಕೆ ಅವಕಾಶ ಸಿಕ್ಕಿತು. 1991ರ ಈ ಸುಧಾರಣೆಗಳು ಆರ್ಥಿಕ ಬಿಕ್ಕಟ್ಟನ್ನು ನಿವಾರಿಸುವ ಯಶಸ್ವಿ ಪ್ರಯತ್ನ ಮಾತ್ರವಲ್ಲ, ಅವು ಭಾರತೀಯ ಆರ್ಥಿಕತೆಗೆ ಹೊಸ ದಿಕ್ಕನ್ನು ನೀಡಿದೆ. ಈ ನೀತಿಗಳನ್ನು ಈಗಲೂ ಭಾರತದ ಆರ್ಥಿಕ ಪ್ರಗತಿಯ ಅಡಿಪಾಯ ಅಂತ ಪರಿಗಣಿಸಲಾಗಿದೆ. ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದ್ದು ಮನಮೋಹನ್ ಸಿಂಗ್. ನಮ್ಮೆಲ್ಲರಿಗೂ ಕೂಡ ಮಾದರಿ ಆಗುವಂಥ ಕೆಲಸವನ್ನು ಮಾಡಿದವರು ಮನಮೋಹನ್ ಸಿಂಗ್. ಮನಮೋಹನ್ ಸಿಂಗ್ ಯಾವಾಗಲೂ ಕೂಡ ಮಿತಭಾಷಿ, ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾ ಇದ್ರು ಮತ್ತು ಶಾಂತ ಸ್ವರೂಪ, ಹಸನ್ಮುಖಿ. ಯಾವಾಗಲೂ ಒಂದು ನಗು ಅವರ ಮುಖದಲ್ಲಿ ಇದ್ದೇ ಇರ್ತಿತ್ತು ಮತ್ತು ಎಷ್ಟು ಬೇಕೋ ಅಷ್ಟೇ ಮಾತನಾಡ್ತಿದ್ದವರು. ಅವರ ಹಾವ ಭಾವ ಯಾವಾಗಲೂ ಒಂದೇ ರೀತಿ ಇರ್ತಿತ್ತು, ಬದಲಾವಣೆಗಳಂತೂ ಇರ್ತಿರಲಿಲ್ಲ. 1991ರಲ್ಲಿ ಅಷ್ಟರ ಮಟ್ಟಿಗೆ ಸಾಧನೆ ಮಾಡಿದಂಥ ಮನಮೋಹನ್ ಸಿಂಗ್ ಅವರು ನೋಡುತ್ತಿದ್ದಂತೆ ಅಪಾರ ಸಾಧನೆಗಳನ್ನು ಮಾಡಿ, ಸಾಧನೆಗಳನ್ನು ಮೆಟ್ಟು ನಿಂತ ಅನೇಕ ಬಿರುದುಗಳನ್ನು ಕೂಡ ಪಡೆದುಕೊಂಡರು. ಜನಸ್ನೇಹಿ ತೆರಿಗೆಯನ್ನು ಜಾರಿ ಮಾಡಿದಂಥ ಹೆಗ್ಗಳಿಕೆ ಕೂಡ ಇವರಿಗೆ ಸಲ್ಲತ್ತೆ. ದೇಶದ ಬಡತನವನ್ನು ನಿವಾರಣೆ ಮಾಡಿದವರು ಕೂಡ ಇವರೇನೆ. ನೋಡಿ, 2004ರಲ್ಲಿ UPA ಸರ್ಕಾರದಲ್ಲಿ ಪ್ರಥಮ ಬಾರಿಗೆ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದ ಡಾಕ್ಟರ್ ಮನಮೋಹನ್ ಸಿಂಗ್ 2014ರ ಜೂನ್ವರೆಗೆ ಪ್ರಧಾನಿ ಸ್ಥಾನದಲ್ಲಿದ್ದರು. ಭಾರತೀಯ ರಿಸರ್ವ್ ಬ್ಯಾಂಕಿನ 15ನೇ ಗವರ್ನರ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಯೋಜನಾ ಆಯೋಗದ ಉಪಾಧ್ಯಕ್ಷರು ಕೂಡ ಆಗಿದ್ರು. 2018ರಲ್ಲಿ ರಾಜ್ಯಸಭಾ ಸಂಸದ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸುವಾಗ ಮನಮೋಹನ್ ಸಿಂಗ್ ಅವರು ತಮ್ಮ ಆಸ್ತಿ ಮೌಲ್ಯವನ್ನು ಘೋಷಣೆ ಮಾಡಿದರು. ಅವರ ಒಟ್ಟು ಆಸ್ತಿ 15 ಕೋಟಿ ರೂಪಾಯಿ, 15 ಕೋಟಿ ರೂಪಾಯಿ ಅಂತ ಅನೌನ್ಸ್ ಮಾಡಿದರು. ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿ ಅನೇಕ ಹುದ್ದೆಗಳನ್ನು ಅವರು ಅನುಭವಿಸಿ ಅವರ ಒಟ್ಟು ಆಸ್ತಿ ಮೌಲ್ಯ 15 ಕೋಟಿ ರೂಪಾಯಿ ಆಗಿತ್ತು. ನೋಡಿ, ಅನಕ್ಷರತೆಯನ್ನು ಹೋಗಲಾಡಿಸೋಕೆ ಸರ್ವ ಶಿಕ್ಷಣ ಅಭಿಯಾನವನ್ನು ತಂದಿದ್ದು ಕೂಡ ಇವರೇ. ಅನಕ್ಷರತೆ ಹೋಗಲಾಡಿಸೋಕೆ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ರು. ಎಲ್ಲ ಗ್ರಾಮೀಣ ಶಾಲೆಗಳಲ್ಲಿ ಮಿಡ್ ಡೇ ಮೀಲ್ಸ್ ಕಾರ್ಯಕ್ರಮ ಜಾರಿ ಮಾಡಿದ್ರು. 2005ರಲ್ಲಿ ಮಹತ್ವದ ನರೇಗಾ ಯೋಜನೆಯನ್ನು ಜಾರಿ ಮಾಡಲಾಯಿತು. ಇನ್ನು ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ ಅನ್ನು ಜಾರಿಗೊಳಿಸಿದ್ರು. UPA 1ರ ಅವಧಿಯಲ್ಲಿ ದೇಶದಾದ್ಯಂತ 8 IIT ಸ್ಥಾಪನೆ ಮಾಡಿದ್ರು. 2008ರಲ್ಲಿ US ಜೊತೆ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕುವಲ್ಲಿ ಪಾತ್ರ ವಹಿಸಿದ್ರು. ಇನ್ನು 2010ರ ಸಿಂಗ್ ಸರ್ಕಾರದಿಂದ ಏಪ್ರಿಲ್ 1ರಂದು RT ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಪೋಲಿಯೋ ಮುಕ್ತ ಭಾರತದ ರೂವಾರಿ ಅಂತ ಕೂಡ ಹೆಗ್ಗಳಿಕೆಯನ್ನು ಪಡೆದ್ರು. ವಿಶಿಷ್ಟ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಇವರ ಅವಧಿಯಲ್ಲಿ ಜಾರಿಗೆ ಬಂದಿತ್ತು. ನೇರ ಲಾಭ ವರ್ಗಾವಣೆ ವ್ಯವಸ್ಥೆಯನ್ನು ಇವರ ಅವಧಿಯಲ್ಲೇ ಜಾರಿಗೆ ತಂದಿದ್ರು. ಹಲವು ಜನಪ್ರಿಯ ಯೋಜನೆಗಳಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಕಾರಣರಾಗಿದ್ದಾರೆ. ಕಳ್ಕೊಂಡಿದ್ದೇವೆ. ಅಬ್ದುಲ್ ಕಲಾಂ ರವರು ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ಸೋನಿಯಾ ಗಾಂಧಿ ಅವರಿಗೆ ಆಹ್ವಾನಿಸಿದಾಗ, ನನಗೆ ಅಧಿಕಾರ ಮುಖ್ಯ ಅಲ್ಲ, ಈ ದೇಶದ ಭವಿಷ್ಯಕ್ಕೋಸ್ಕರ ಒಬ್ಬ ಆರ್ಥಿಕ ತಜ್ಞ ಬೇಕು ಅಂತ ಹೇಳಿ ಮನಮೋಹನ್ ಸಿಂಗ್ ಅವ್ರನ್ನ ನೇಮಕ ಮಾಡಿ ಒಂದು ಪ್ರಧಾನಮಂತ್ರಿ ಸ್ಥಾನವನ್ನ ತ್ಯಾಗ ಮಾಡಿದಂತ ಇತಿಹಾಸ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿದ್ದನ್ನ ನಾವೆಲ್ಲ ಇಲ್ಲಿ ಸ್ಮರಿಸಬಹುದು. ಒಬ್ಬ ಸರಳತೆ, ಒಂದು ದೊಡ್ಡ ಹೆಸರು, ಒಂದು ಮಾತು ಕೂಡ ಬಹಳ ಮೃದುವಾದಂತ ಮಾತು, ಯಾವಾಗಲೂ ಕೂಡ ಗಾಂಭೀರ್ಯತೆ, ಪ್ರಾಮಾಣಿಕತೆ, ಆಡಳಿತದಲ್ಲೂ ಕೂಡ ಈ ದೇಶವನ್ನ ಎಲ್ಲ ರಂಗದಲ್ಲೂ ಕೂಡ ಆಂತರಿಕವಾದ ವಿಚಾರ ಇರ್ಬೋದು, ಹೊರಗಡೆ ದೇಶಗಳ ಜೊತೆ ಇರುವಂತ ಒಂದು ಸಂಬಂಧ ಇರ್ಬೋದು, ಮತ್ತು ಅವರ ಕಾಲದಲ್ಲಿ ಕೊಟ್ಟಂತ ಅನೇಕ ಕಾಯ್ದೆಗಳು ಇವತ್ತು ನಾವೇನು ಬಡವರಿಗೋಸ್ಕರ ಮನ್ರೇಗಾ ಅಂತ ಏನು ನಾವು ನಮ್ಮ ಹಳ್ಳಿಲಿ ಗ್ರಾಮೀಣ ಪ್ರದೇಶದ ಬದುಕಿನಲ್ಲಿ ಉದ್ಯೋಗ ಗ್ಯಾರಂಟಿಯನ್ನ ಸೃಷ್ಟಿ ಮಾಡಿದ್ದೇವೆ. ಒಬ್ಬ ಆರ್ಥಿಕ ತಜ್ಞ ಬಡವರ ಬದುಕಿನ ಬಗ್ಗೆ ಒಂದು ರೂಪವನ್ನ ಕಲಿಸಿಕೊಟ್ಟಂತ ಒಬ್ಬ
ಹಿರಿಯ ನಮ್ಮ ನಾಯಕರು. ಜೊತೆಗೆ ರೈಟ್ ಟು ಎಜುಕೇಶನ್, ರೈಟ್ ಟು ಇನ್ಫಾರ್ಮೇಶನ್. ಯಾರು ಇದಕ್ಕಿನ್ನ ಇನ್ಯಾರು ಈ ದೇಶಕ್ಕೆ ಇಂಥ ಕಾಯ್ದೆಗಳನ್ನು ಕೊಟ್ಟು, ಆಹಾರ ಬದ್ಧತೆ ಕಾಯ್ದೆ, ಇದನ್ನೆಲ್ಲ ಕೂಡ ಅವರ ವಿಚಾರ ನಾವೇನಾದ್ರು ಮಾತಾಡ್ಕೊಂಡು ಹೋದ್ರೆ ಎಷ್ಟು ಗಂಟೆಗಳು ಬೇಕಾದ್ರೂ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲ ವರ್ಗದ ಜನರಿಗೆ ಇವತ್ತು ರೈತರಿಂದ ಹಿಡಿದು ರೈತರಿಗೆ ಸಾಲ ಮನ್ನಾ ಮಾಡಿದಂಥ ಒಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡಿ, ಅದು ನ್ಯಾಷನಲೈಸ್ ಬ್ಯಾಂಕಲ್ಲಿ ನಾವು ಬರೀ ಬೇರೆಯವ್ರಿಗೆ ಮಾತ್ರ ನಾವು ಮನ್ನಾ ಮಾಡೋದಲ್ಲ, ರೈತರಿಗೂ ಕೂಡ ನಾವು ಸಹಾಯ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋದನ್ನ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ನಗರಗಳಿಗೂ ಕೂಡ ಜವಾಹರ್ಲಾಲ್ ನೆಹರು ಅವರ ಹೆಸರಿನಲ್ಲಿ ನರಮ್ ಅಂತೇಳಿ ಒಂದು ಕಾರ್ಯಕ್ರಮವನ್ನೇ ರೂಪಿಸಿ ಬೆಂಗಳೂರು, ಈ ನಮ್ಮ ರಾಜ್ಯಕ್ಕೆ ನೀವು ಹೇಳೋದಾದ್ರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಫ್ಲೈಓವರು, ನೆಲಮಂಗಲ ಫ್ಲೈಓವರು, ಏರ್ಪೋರ್ಟ್ ಇಂದ ಫ್ಲೈಓವರು, ನಮ್ಮ ಇದ್ರ ರೋಡು, ಕೋಲಾರ ರೋಡು, ಇವೆಲ್ಲ ಕೂಡ ಬೆಂಗಳೂರು ನಗರಕ್ಕೆ ಇಷ್ಟು ನೀವು ಶಕ್ತಿ ಕೊಡ್ತಾ ಇದ್ದೀರಿ, ಇಷ್ಟು ಆರ್ಥಿಕವಾದಂತಹ ಸಹಾಯ ಮಾಡ್ತಾ ಇದ್ದೀರಿ ಬೆಂಗಳೂರು ನಗರಕ್ಕೆ ಅಂತೇಳಿ ಅತಿ ಹೆಚ್ಚು ಬೆಂಗಳೂರು ನಗರವನ್ನ, ಕರ್ನಾಟಕ ರಾಜ್ಯವನ್ನ ಪ್ರೀತಿ ಮಾಡಿದಂತ ನಮ್ಮ ಪ್ರಧಾನಮಂತ್ರಿಗಳನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ.